ಹಯಗ್ರೀವ ಅನ್ನಂಗೆ ಈ ಮೂವಿ ಇವತ್ತು ರಿಲೀಸ್ ಆಗಿದೆ. ಇದರಲ್ಲಿ ಕರ್ನಾಟಕದ ಶೋಭ್ದಾರ್ ಮತ್ತೆ ಇತ್ತೀಚೆಗೆ ಬಂದಂತ ಸಂಜನಾ ಆನಂದ್ ಅವರು, ಸಾಧು ಕೋಕಿಲ್ ಅವರು, ಮಿಕ್ಕಿದಂತ ತಾರಾಗಣನೆ ಇದೆ. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತ ಚೆನ್ನಾಗಿಲ್ವಾ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ರಿವ್ಯೂನ ಪೂರ್ತಿಯಾಗಿ ನೋಡಿ. ಅಂದಂಗೆ ನಮ್ಮ ಚಾನಲ್ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಿಮ್ಮ ಸಪೋರ್ಟ್ ಅನ್ನ ನಮಗೂ ಕೊಡಿ ಬ್ರೋ. ಈಗ ರಿವ್ಯೂ ಕಡೆಗೆ ಹೋಗೋಣ. ಅಂದಂಗೆ ಮೂವಿಲಿ ಏನಿತ್ತು? ಒಬ್ಬ ಕೊಲೆಗಾರ ಒಂದ್ ಸಾಲು ಸಾಲು ಕೊಲೆಗಳನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಅದನ್ನ ಟ್ರೇಸ್ ಔಟ್ ಅನ್ನ ಮಾಡ್ಕೊಂಡು ನಮ್ಮ ಹೀರೋ ಧನ್ವೀರ್ ಅವರು ಹೋಗ್ತಾರೆ. ಹಿಂಗೇನೆ ಹೋಗಾದ್ಮೇಲೆ ಅಷ್ಟಕ್ಕೂ ಅವನು ಯಾಕೆ ಕೊಲೆಗಳನ್ನ ಮಾಡ್ತಾ ಇದ್ದಾನೆ, ಇಷ್ಟೊಂದು ಶ್ರದ್ಧೆಭಿನಯದಿಂದ ಹೆಂಗೆ ಮಾಡ್ತಾ ಇದ್ದಾನೆ ಅಂತ ಹುಡ್ಕೋದೆ ನಮ್ಮ ಹಯಗ್ರೀವ ಅಂದ್ರೆ ಧನ್ವೀರ್ ಅವರ ಕೆಲ್ಸ. ಅನ್ನಂಗೆ ಇದರಲ್ಲಿ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಚೆನ್ನಾಗಿನೇ ಕಾಣಿಸ್ಕೊಂಡಿದ್ದಾರೆ. ಅನ್ನಂಗೆ ಅವ್ರು ಬಿಟ್ಟಂತ ಮೀಸೆ ಲುಕ್ ಆಗಿರ್ಬೋದು ಅಥವಾ ಪರ್ಫಾರ್ಮೆನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದಲ್ಲದೆ ಅಲ್ಲಿ ಬರುವಂತ ಸೈಕೋ ಕಿಲ್ಲರ್ ಆಗಿರ್ಬೋದು, ತುಂಬಾನೇ ಅವನ್ನ ಹುಡ್ಕುವಂತ ಸೀನ್ ಆಗಿರ್ಬೋದು, ನನಗೆ ಧನ್ವೀರ್ ಅವರು ಇಷ್ಟ ಆದ್ರು ಅಂತ ಅನ್ಸ್ತು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಸಂಜನಾ ಆನಂದ್ ಅವರ ಪರ್ಫಾರ್ಮೆನ್ಸ್ ಅಷ್ಟೊಂದು ಪೀಕ್ ಆಗಿ ಇರ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಡೀಸೆಂಟ್ ವಾಚಬಲ್ ಅಂತ ಹೇಳ್ತೀನಿ. ಅನ್ನಂಗೆ ಈ ಕೊಲೆಗಳೆಲ್ಲ ಯಾಕೆ ಆಗ್ತಾ ಇದಾವೆ ಅಂತ ಇವನು ಕಂಡು ಹಿಡಿಯೋಕ್ ಹೋದಾಗ ಕೊಟ್ಟಂತ ಒಂದು ಥ್ರಿಲ್ಲಿಂಗ್ ಎಫೆಕ್ಟ್ ಆಗಿರ್ಬೋದು, ಅವೆಲ್ಲ ತುಂಬಾನೇ ಚೆನ್ನಾಗಿ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಅನ್ಕೊಂಡಿದೀನಿ. ಅನ್ನಂಗೆ ಇವ್ರು ತಗೊಂಡಂತ ಒಂದು ವಿಚಿತ್ರವಾದಂತ ಒಂದು ಸ್ಕ್ರಿಪ್ಟ್ ಏನಿದೆ ಅದು ತುಂಬಾನೇ ಚೆನ್ನಾಗಿದೆ. ಅದಲ್ಲದೆ ಒಬ್ಬ ವ್ಯಕ್ತಿ ಈ ತರ ಎಲ್ಲ ಮಾಡಬಹುದಾ, ಅದೆಲ್ಲ ತುಂಬಾನೇ ಪರವಾಗಿಲ್ಲ ಅಂತ ಅನಿಸ್ತು. ನಂಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆಯಲ್ಲ, ಅದು ಇನ್ನೊಂಚೂರು ಬೆಟರ್ ಆಗ್ಬಹುದಿತ್ತು ಬ್ರೋ. ಅಂದ್ರೆ ಕತೆ ಹೋಗ್ತಾ ಇರುತ್ತೆ, ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾಕೋ ಅಲ್ಲಲ್ಲೇ ಸ್ವಲ್ಪ ನಿಂತ್ಕೊಂತಾ ಇದೆ ಅಂತ ಅನ್ಸುತ್ತೆ. ನಂಗೆ ಇವರು ನಮ್ಮ ಹಿಂದೂ ಗಾಡ್ಸ್ ನ ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಒಬ್ಬ ಹಿಂದೂ ದೇವರು ಹೋಗಿ, ಅಂದ್ರೆ ಮಾಮೂಲಿ ಮನುಷ್ಯ ಹಿಂದೂ ದೇವ್ರ ಹತ್ರಕ್ಕೆ ಹೋಗಿ ಏನೇನೆಲ್ಲ ಕೇಳ್ಕೊಬಹುದು, ಆಯ್ತು ಯಾಕೆ ಅವನು ಆತರ ಕೇಳ್ಕೊಬಹುದು ಅನ್ನೋದನ್ನ ಇವ್ರು ತುಂಬಾನೇ ಚೆನ್ನಾಗಿನೇ ತೋರಿಸಿ ಕೊಟ್ಟಿದ್ದಾರೆ ಮೂವಿನಲ್ಲಿ. ಅದು ಬಿಟ್ರೆ ಇನ್ನು ಮಿಕ್ಕಿದಂತ ಸಾಧು ಕೋಕಿಲ್ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಉಳಿದಂತ ಎಲ್ಲರ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಅದ್ರಲ್ಲಿ ಆಕ್ಷನ್ ಸೀಕ್ವೆನ್ಸ್ ಅಂತೂ ಅದ್ಭುತವಾಗಿದೆ ಬಿಡಿ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಯಾಕಂತಂದ್ರೆ ಒಂದೊಂದು ಆಕ್ಷನ್ ಸೀಕ್ವೆನ್ಸ್ ಕೂಡ ತುಂಬಾನೇ ಚೆನ್ನಾಗಿನೇ ಇವರು ಮಾಡಿ ಕೊಟ್ಟಿದ್ದಾರೆ. ಅದಾದ್ರಲ್ಲೇ ಫ್ಲಾಶ್ ಬ್ಯಾಕ್ ಪೋರ್ಷನ್ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ, ಒಂಚೂರು ಜಾಸ್ತಿ ಇದ್ರೆ ತುಂಬಾನೇ ಚೆನ್ನಾಗಿರೋದು. ಅದ್ ಬಿಟ್ರೆ ಸೈಕೋ ಕಿಲ್ಲರ್ ಪರವಾಗಿಲ್ಲ, ಅವನು ಕೂಡ ತುಂಬಾನೇ ಚೆನ್ನಾಗಿ ಕೆಲಸವನ್ನ ವರ್ಕ್ ಅನ್ನ ಮಾಡಿದ್ದಾನೆ ಅಂತ ಅನ್ಸುತ್ತೆ. ಬಟ್ ಅವನು ಮಾಡ್ತಾ ಇರುವಂತ ಕೊಲೆಗಳನ್ನ ಇವ್ರು ಹುಡ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ನನಗೆ ತುಂಬಾನೇ ಇಷ್ಟ ಆಗೋಯ್ತು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತ ಸ್ಕ್ರೀನ್ ಪ್ಲೇ ಮತ್ತೆ ಸ್ಟೋರಿ ಅಂತ ಹೇಳ್ತೀನಿ. ಅಫ್ಕೋರ್ಸ್ ನನ್ಗೆ ಇಷ್ಟ ಆಗ್ತಾ ಇದ್ದಿದೆ ಇಲ್ಲಿ ಸ್ಟೋರಿ. ಮಾಮೂಲಿ ಹಳೆ ಸ್ಟೋರಿಗಳು ಅಂದ್ರೆ ಮಾಮೂಲಿ ಒಬ್ಬ ಅವನು ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ, ಆ ಕೊಲೆಗಳನ್ನ ಮಾಡೋಕೆ ಶುರುವನ್ನ ಮಾಡ್ತಾನೆ. ಇನ್ನು ಸ್ಕ್ರೀನ್ ಪ್ಲೇ ಕೂಡ ಹಂಗೇನೆ ಆಗೋಗ್ಬಿಟ್ಟಿದೆ. ರೊಟೀನ್ ಮಾಮೂಲಿ ನಾವೆಲ್ಲ ಮುಂಚೆ ನೋಡೇ ಇರ್ತೀವಿ ಈ ತರ ಒಂದು ರೊಟೀನ್ ಟೆಂಪ್ಲೇಟ್ ಅನ್ನ. ನಂಗೆ ಶಿವಾಜಿ ಸ್ಕೂರತ್ಕಲ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವ್ದು ಸೈಕೋ ಕಿಲ್ಲರ್ ಗಳೆಲ್ಲ ಬಂದೋಗ್ತಾರಲ್ಲ, ತುಂಬಾ ಮೂವಿಗಳನ್ನ ನೋಡ್ಬಿಟ್ಟಿದೀವಿ. ಮೊನ್ನೆ ತಾನೆ ರಾಕ್ಷಸ ವೆಬ್ ಸೀರೀಸ್, ಅದ್ರಲ್ಲಿ ಕೂಡ ಒಬ್ಬ ಸೈಕೋ ಕಿಲ್ಲರ್ ಬಂದಿದ್ದ. ಅವ್ರ ಅಂದ್ರೆ ಸೈಕೋ ಕಿಲ್ಲರ್ ಬರ್ಲಿ, ಬಟ್ ಅವನಿಗೆ ಕೊಡ್ಬೇಕಾದಂತ ಒಂದು ಇಂಪಾರ್ಟೆನ್ಸ್ ಇದೆಯಲ್ಲ, ಅದು ಸ್ವಲ್ಪ ಇವರು ಹೊಡ್ಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದೊಂಚೂರು ಇವರು ಬೆಟರ್ ಆಗಿ ಮಾಡ್ಬೋದಿತ್ತು. ನಂಗೆ ಧನ್ವೀರ್ ಅವರು ಇಷ್ಟ ಆಗ್ತಾರೆ. ಅವ್ರೀಗ ಒಂದು ಬೆಳ್ಳಿ ತರ ಮೇಲೆ ಮಿಂಚ್ಬಹುದು ಅಂತ ನಮಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಕೂಡ. ಪರವಾಗಿಲ್ಲ, ಕನ್ನಡಕ್ಕೆ ಒಳ್ಳೊಳ್ಳೆ ಸ್ಟಾರ್ಗಳು ಬರ್ಲಿ, ನಮ್ಮ ಕನ್ನಡ ಒಂದು ಹಿಟ್ ಆಗ್ಲಿ ಅಂತ. ಅದ್ ಬಿಟ್ರೆ ನಮ್ಮ ಸಾಧು ಕೋಕಿಲ್ ಅವರು ಅಲ್ಲಲ್ಲಿ ಬಂದು ಇಷ್ಟ ಆಗ್ತಾರೆ. ನಮ್ಮ ಸಾಧು ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ, ತುಂಬಾನೇ ಚೆನ್ನಾಗಿನೇ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಮೂವಿ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗು ಒಂದು ರೀತಿ ಫ್ಲೋ ನಲ್ಲಿ ಹೋಗ್ತಾ ಇರುತ್ತೆ. ನಾವು ಕೂಡ ಆ ಮೂವಿ ಜೊತೆಗೇನೆ ಹೋಗ್ತಾ ಇರ್ತೀವಿ, ಬಟ್ ಅಲ್ಲಲ್ಲಿ ನಮ್ಮನ್ನ ಡಿಸ್ಟರ್ಬ್ ಅನ್ನ ಮಾಡುತ್ತೆ. ಯಾಕಂತಂದ್ರೆ ಇವ್ರು ತಗೊಂಡಂತ ರೊಟೀನ್ ಸ್ಟೋರಿ ಮತ್ತೆ ಟೆಂಪ್ಲೇಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಮುಂಚೆ ಬಂದೋಗಿದ್ದಂತ ಅದೇ ಟೆಂಪ್ಲೇಟ್ ಅನ್ನ ಇವ್ರು ಯೂಸ್ ಅನ್ನ ಮಾಡಿರೋದು, ಅಲ್ಲಲ್ಲಿ ಡಿಸ್ಟರ್ಬ್ ಅನ್ನ ಮಾಡುತ್ತೆ ಅನ್ನೋದ್ ಬಿಟ್ರೆ ಇಸ್ ದ ಗುಡ್ ವಾಚ್ ಮೂವಿ ಅಂತ ಹೇಳ್ತೀನಿ. ನನಗೆ ನಾನು ಈ ಮೂವಿಯ ಬಗ್ಗೆ ಇಷ್ಟೇನೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಅಂದಂಗೆ ಎಲ್ಲಾ ಸೀಕ್ವೆನ್ಸ್ ಕೂಡ ಚೆನ್ನಾಗಿದಾವೆ, ಕ್ಲೈಮ್ಯಾಕ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಆ ಸೈಕೋ ಕಿಲ್ಲರ್ ರಿವ್ಯೂ ಅನ್ನ ಮಾಡೋದು, ಯಾರು ಅಂತ ಗೊತ್ತಾಗೋದು, ಅವೆಲ್ಲ ತುಂಬಾನೇ ಚೆನ್ನಾಗಿನೇ ಮಾಡ್ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಬೇರೆ ಏನು ಕೂಡ ಈ ಮೂವಿಲಿ ಅಂತ ನೋಡ್ಬಾರ್ದು ಅಂತ ಏನಿಲ್ಲ, ಒನ್ ಟೈಮ್ ವಾಚಬಲ್ ಮೂವಿ ಅಂತ ಹೇಳ್ತೀನಿ. ಏನ್ವೆ ಮೂವಿ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ಥಿಯೇಟರ್ ಗೆ ಹೋಗಿ ನೋಡಿ. ಅಕಸ್ಮಾತ್ ನಮ್ ಕೈಲಿ ದುಡ್ಡಿಲ್ಲ ಗುರು, ನಮ್ಮ ಹತ್ರ ಟೈಮು ಇಲ್ಲ ಗುರುವೆ, ನಾಳೆಗೆಲ್ಲ ಹೋಗಕ್ಕಾಗಲ್ಲ ಅಂತಂದ್ರೆ ಪರವಾಗಿಲ್ಲ, OTT ಬಂದ್ಮೇಲೆನೆ ಮೂವಿನ ನೋಡಿ. ಇನ್ವೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಕೈಗೆ ಸಿಗ್ತೀನಿ. ಸ್ಟಿಲ್ ವಾಚಿಂಗ್, ಟೇಕ್ ಇಟ್, ಡಿಲೀವ್. ಅಂದಂಗೆ ಇನ್ನೊಂದು ಅಪ್ಡೇಟ್ ಕೂಡ ಇದೆ. ಅದೇನಪ್ಪಾ ಅಂತಂದ್ರೆ ಟಾಕ್ಸಿಕ್ ನ ಒಂದು ಸಾಂಗು ಮಾರ್ಚ್ 2ಕ್ಕೆ ಬರ್ತಾ ಇದೆ.
ಅದಕ್ಕೋಸ್ಕರ ಅದನ್ನು ಕೂಡ ಒಂದು ರಿವ್ಯೂ ಅನ್ನ ಮಾಡ್ತೀನಿ. ಅದನ್ನು ಕೂಡ ನೋಡ್ತಾ ಇರಿ. ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಬ್ರೋ. ಥ್ಯಾಂಕ್ ಯು.